ಯಶ್ ಅಭಿನಯಿಸಿ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಇರಬಹುದು ಇವತ್ತು ಬಿಡುಗಡೆ ಆಗ್ತಾ ಇದೆ. ಸೊ ವಿಶ್ವದಾದ್ಯಂತ ಎಲ್ಲರೂ ಪ್ರತಿಯೊಬ್ಬರು ಅಭಿಮಾನಿಗಳಿರಬಹುದು, ಸಿನಿ ಪ್ರೇಕ್ಷಕರು ಕಾಯ್ತಿರುವಂಥದ್ದು ಏಕೈಕ ಟ್ರೈಲರ್ ಅದು ಟಾಕ್ಸಿಕ್ ಆಗಿ ಇವತ್ತು ಸಂಜೆ 7:01ಕ್ಕೆ ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ ಟ್ರೈಲರ್ಗೆ ಕಲಾವಿದರು ಇರಬಹುದು ಪ್ರತಿಯೊಂದು ದಂಡು ಇವತ್ತು ಇಲ್ಲಿ ಆಗಮಿಸ್ತಾ ಇರುವಂಥದ್ದು. ನಾವಿವತ್ತು ಕಪಾಲಿ ಮಾಲ್ ಎದುರುಗಡೆ ಇದ್ದೀವಿ. ಕಪಾಲಿ ಮಾಲ್ದು ಒಂದು ಹಿಸ್ಟ್ರಿನೇ ನೀವು ನೋಡಿರಬಹುದು. ರಾಜಾಹುಲಿ ಸಿನಿಮಾ 2013ರಲ್ಲಿ ಬಿಡುಗಡೆ ಆಗಿತ್ತು. ಅಂದರೆ 13 ವರ್ಷಗಳ ನಂತರ ಇದೇ ಕಪಾಲಿ ಮಾಲ್ ಇದೇ ಜಾಗದಲ್ಲಿ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಮಾಡಬೇಕು ಅನ್ನೋಂಥದ್ದು ಯಶ್ ಅವರ ಒಂದು ಮಹದಾಸೆ ಆಗಿದೆ. ಯಾಕಂತ ಹೇಳಿದ್ರೆ ರಾಜಾಹುಲಿ ಸಿನಿಮಾ 100 ದಿನಗಳನ್ನು ಇಲ್ಲಿ ಯಶಸ್ವಿಯಾಗಿ ಪೂರೈಸಿತ್ತು ಪ್ರದರ್ಶನಗೊಂಡು. ಹೀಗಾಗಿ ಅದೇ ಜಾಗದಲ್ಲಿ ಒಂದು ಐತಿಹಾಸಿಕ ದಿನವನ್ನು ಕ್ರಿಯೇಟ್ ಮಾಡಿದಂತಹ ಜಾಗದಲ್ಲೇ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಮಾಡೋದಾಗಿ ಈಗ ಅವರಾಗಲೇ ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಟಾಕ್ಸಿಕ್ ತಂಡವನ್ನು ಆಗಮಿಸೋಕೆ ಇರಬಹುದು, ಬಿಗಿ ಬಂದೋಬಸ್ತ್ಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನೀವು ನೋಡ್ಬೋದು, ಬ್ಯಾರಿಕೇಡ್ಸ್ ಕೂಡ ಇದ್ದಾರೆ, ಬೌನ್ಸರ್ಸ್ ಕೂಡ ಈಗಾಗಲೇ ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಒಂದು ಹೈ ಸೆಕ್ಯೂರಿಟಿ ಈಗಾಗಲೇ ಇಲ್ಲಿ ಕಟ್ಟುನಿಟ್ಟಿನಿಂದ ಪಾಲಿಸುವಂಥ ಒಂದಷ್ಟು ಕೂಡ ಇರೋವಂಥದ್ದು. ಜೊತೆಗೆ ಫ್ಯಾನ್ಸ್ ಕೂಡ ಯಾರಿಗೂ ಸಹ ಎಂಟ್ರಿ ಇರೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಇಲ್ಲಿ ಆಡ್ ಫೀಲ್ ಆಗಬಾರ್ದು, ಜೊತೆಗೆ ಕ್ರೌಡ್ ಕೂಡ ತುಂಬ ತುಂಬಿಕೊಳ್ಳುತ್ತೆ ಅನ್ನೋವಂಥ ಕಾರಣಕ್ಕಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸ್ ಅವರು ಕೂಡ ತಮ್ಮ ಕೆಲಸವನ್ನು ಇಲ್ಲಿ ಮಾಡ್ತಿರೋವಂಥದ್ದು. ಈಗಾಗಲೇ ಸೆಕ್ಯೂರಿಟಿ ಚೆಕ್ ಕೂಡ ಮಾಡ್ತಿರೋವಂಥದ್ದು. ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಎಷ್ಟು ನಿರೀಕ್ಷೆ ಇದೆ? ನಮ್ಮ ತುಂಬ ನಿರೀಕ್ಷೆ ಇದೆ. ಅದು ಬಂದು ನಮ್ಮ ಕನ್ನಡ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಮೂವಿ ಲೆವೆಲ್ಗೆ ಹೋಗ್ತಾ ಇದೆ. ಅಂದರೆ ನಮ್ಮ ಕನ್ನಡ ಅಭಿಮಾನಿಗಳು ತುಂಬ ಖುಷಿ ಪಡೋ ವಿಷಯ ಇದು. ನಮ್ಮ ಕನ್ನಡ ಸಿನಿಮಾ ಒಂದು ಇಡೀ ನಮ್ಮ ಇಂಡಿಯಾದಲ್ಲಿ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಚೆನ್ನಾಗಿ ಬರ್ತಾಯಿದೆ ಅಂದರೆ ನಮ್ಮ ಈಶ್ವರ್ ತುಂಬ ಅವರು ಪಟ್ಟ ಕಷ್ಟ ಸಾಹಸಗಳನ್ನು ನಾವು ಮೆಚ್ಕೋಬೇಕು. ಆಮೇಲೆ ಇಡೀ ನಮ್ಮ ಕರ್ನಾಟಕ ಸ್ಯಾಂಡಲ್ವುಡ್ ಏನು ಅನ್ನೋದಕ್ಕೆ ತೋರಿಸೋದಕ್ಕೆ ಅವರೇ ಉದಾಹರಣೆ ಕಾರಣ. ನಮ್ಮ ಸ್ಯಾಂಡಲ್ವುಡ್ಡು ಈ ಮೆಟ್ಟಕ್ಕೆ ಈ ಲೆವೆಲ್ ಇಡೀ ಇಂಡಿಯಾನೇ ತಿರುಗಿ ನೋಡಬೇಕಂದ್ರೆ ಅವರು ಭಾಳ ಪಾಪ ರಾತ್ರಿ ನಿದ್ದೆ ಇಲ್ಲ, ಅವರು ಭಾಳ ಊಟ ಇಲ್ದಿರ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಅವರ ಸಾಧನೆಗೆ ನಾವು ಇಡೀ ಕನ್ನಡಿಗರು ದೇವರನಿಗೂ ನಮ್ಮ ತಾಯಿನಿಗೂ ಮೆಚ್ಚಲೇಬೇಕು. ಒಂದಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತೀರಾ, ಟಾಕ್ಸಿಕ್ ಟ್ರೈಲರ್ಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ టాక్సిక్ సినిమా పంచభాషಗಳಲ್ಲಿ ಬರ್ತಾ ಇದೆ. సో ನೀವು తెలుగుదಲ್ಲూ ಹೇಳ್ಬೋದು. తెలుగు నుంచి వచ్చాను చూడడానికి. టాక్సిక్ యశ్ సినిమా బాగుంటుందని వచ్చినాను. బాగా గ్రాండ్గా చేస్తారు. ಯಾವ ಲುಕ್ ಇಷ್ಟ ಆಯ್ತು ನಿಮಗೆ? ರಾಯಾನ ಟಿಕೆಟಾ? ಲುಕ್ ಎಕ್ಸಲೆಂಟ್, very excellent. Is one of the most wonderful movie. I thinking about the KGF 2 beating our Toxic, very nice about. That's why I'm coming here. Okay. How did you feel about songs Tabai and Manamohaka? Very nice. I will see it, songs also, but very nice. Okay. ಏನು ಹೇಳ್ತೀರಾ ಸರ್ ನೀವು? Okay. ನೀವು ಹೇಳಿ ಸರ್. ಹೇಳಿ ಮೇಡಮ್. ಹಲೋ, ಹೇಳಿ ಮಾತಾಡಿ. ಕನ್ನಡ ಜಾಸ್ತಿ ಮಾತಾಡೋಕೆ ಕಲಿಬೇಕು, ಕನ್ನಡ ಬೆಳೆಸಬೇಕು, ಅದೇ ನಮ್ಮ ಉದ್ದೇಶ. ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಕು ಹೊಳಲ್ಕೆರೆಯವರು, ದಯವಿಟ್ಟು ಕನ್ನಡಕ್ಕೆ ಭಾಳ ಒತ್ತಾಯ ಕೊಡಿ, ಅದೇ ನಮ್ಮ ಉದ್ದೇಶ. ಈಗ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಯಶ್ ಅವರು ಆಗಮಿಸ್ತಾ ಇದ್ದಾರೆ, ಏನು ಹೇಳ್ತೀರಾ? ಭಾಳ ಒಳ್ಳೆಯ ವಿಚಾರ, ಭಾಳ ಚೆನ್ನಾಗಿ ಬರ್ತಾಯಿದೆ ಅವರ ಪಿಕ್ಚರ್ಗಳು, ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ನಮ್ಮ ಉದ್ದೇಶ. ಸೊ ಇದಿಷ್ಟು ಯಶ್ ಅವ್ರನ್ನ ಆರಾಧಿಸುವಂತಹ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.